ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇನ್ನಿದು ಶುಕ್ರವಾರದ ವ್ಲಾಗ್ ಆಗಿರುತ್ತೆ. ಅಂದರೆ ಆಷಾಢದ ಮೊದಲನೇ ಶುಕ್ರವಾರ ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಒಂದು ಸಿಂಪಲ್ ಆಗಿರೋ ರಂಗೋಲಿ ಜೊತೆಯಲ್ಲಿ ರಂಗೋಲಿನೂ ಶೇರ್ ಮಾಡಿ ಅಂತ ಕೇಳಿದರು. ಹಾಗಾಗಿ ಇವತ್ತೊಂದು ರಂಗೋಲಿನ ಶೇರ್ ಮಾಡಿದ್ದೀನಿ. ನೋಡಿ ಹೇಗಿದೆ ಅಂತ ನನಗೆ ಕಮೆಂಟಲ್ಲಿ ಹೇಳಿ ಆಯಿತಾ. ಹಂಗೆ ವಿಡಿಯೋಗೆ ಒಂದು ಲೈಕ್ ಕೊಡಿ, ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಡಿ. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಿರ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಆಯಿತಾ. ನೋಡಿದ್ರಲ್ಲ ರಂಗೋಲಿ ಹೇಗಿದೆ ಅಂತ ನನಗೆ ಕಮೆಂಟಲ್ಲಿ ಹೇಳಿ. ಸಿಂಪಲ್ಲಾಗಿ ಒಂದು ರಂಗೋಲಿನ ಬಿಡಿಸಿದ್ದೀನಿ. ತುಂಬ ಇಷ್ಟ ಆಯಿತು ನನಗೂ ಕೂಡ. ಕಲರ್ ಹಾಕಿದರೆ ಇನ್ನೂ ಚೆನ್ನಾಗಿರ್ತಾ ಇತ್ತೇನೋ, ಆದರೆ ಅಷ್ಟೆಲ್ಲ ಟೈಮ್ ಇರಲಿಲ್ಲ ನನಗೆ. ಹಾಗಾಗಿ ಇನ್ನು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಸ್ನಾನ ಮಾಡ್ಕೊಂಡು ಬಂದು ಆಮೇಲೆ ನಾನು ದೇವ್ರ ಮನೆ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಬಂದಿದ್ದೀನಿ. ಪೂಜಾ ಐಟಮ್ಸ್ ಎಲ್ಲ ತೊಳೆಯೋ ಕೆಲಸ ಏನೂ ಇಲ್ಲ, ಯಾಕಂದರೆ ಮಂಗಳವಾರ ಅಷ್ಟೇ ಅಮಾವಾಸ್ಯೆ ಇತ್ತಲ್ವ, ಅವತ್ತೇ ಎಲ್ಲ ತೊಳೆದು ಕ್ಲೀನ್ ಮಾಡಿದ್ದೆ. ಆದರೆ ಹೂವು ಎಲ್ಲ ಒಣಗೋಗಿತ್ತು, ಯಾಕೆಂದರೆ ಗುರುವಾರದ ದಿನ ನನಗೆ ಪೂಜೆ ಮಾಡೋಕ್ಕೆ ಕೂಡ ಆಗಿರಲಿಲ್ಲ. ಅಂದರೆ ನಾನು ಇರಲಿಲ್ಲ, ನಮ್ಮ ಅಪ್ಪಗೆ ಸ್ವಲ್ಪ ಗಾಡಿಯಿಂದ ಬಿದ್ದು ಏಟೆಲ್ಲ ಆಗಿತ್ತು ಅಂತ ಅಂದ್ಬಿಟ್ಟು ಊರಿಗೆ ಹೋಗಿದ್ದೆ ನೋಡ್ಕೊಂಬರೋದಕ್ಕೆ. ಹಾಗಾಗಿ ಗುರುವಾರ ಏನೂ ಮಾಡಿರಲಿಲ್ಲ ಅಂತ ಅಂದ್ಬಿಟ್ಟು ಎಲ್ಲ ಫುಲ್ಲು ಒಣಗೋಗಿತ್ತು. ಅದಕ್ಕೆ ಎಲ್ಲನೂ ತೆಗೆದು ಕ್ಲೀನ್ ಮಾಡಿ ಆಮೇಲೆ ದೇವ್ರ ದೀಪ ಹಚ್ಚೋಣ ಅಂತ ಎಲ್ಲನೂ ಕ್ಲೀನ್ ಮಾಡ್ತಾಯಿದ್ದೀನಿ. ಇನ್ನು ಊರಿಗೆ ಹೋಗಿದ್ದು ವೀಡಿಯೋನ ನಾನು ಇನ್ನೊಂದು ಚಾನಲಲ್ಲಿ ಹಾಕಿದ್ದೀನಿ. ತುಂಬ ಏಟಾಗಿತ್ತು ನಮ್ಮ ಅಪ್ಪನಿಗೆ. ಗಾಡಿಯಿಂದ ಬಿದ್ದು ಸ್ವಲ್ಪ ತುಟಿ ಎಲ್ಲ ಒಡ್ಕೊಂಡು ಒಂದು ತುಟಿಗೆ 12 ಸ್ಟಿಚ್ ಹಾಕಿದ್ರು. ಅದೆಲ್ಲ ನೋಡಿ ಸ್ವಲ್ಪ ಬೇಜಾರಾಯಿತು. ಅದನ್ನೆಲ್ಲ ನೋಡಿಕೊಂಡು ಹಾಗೆ ಸ್ವಲ್ಪ ಊರಲ್ಲೂ ವೀಡಿಯೋ ಮಾಡ್ಕೊಂಡು ಬಂದಿದ್ದೆ. ಅದನ್ನು ನಾನು ಇನ್ನೊಂದು ಚಾನಲಲ್ಲಿ ಹಾಕಿದ್ದೀನಿ. ಇದರಲ್ಲೇನು ಹಾಕಕ್ಕೆ ಹೋಗ್ತಾ ಇಲ್ಲ, ಮತ್ತು ಎರಡೆರಡು ಚಾನಲಲ್ಲಿ ಅದೇ ವಿಷಯ ಯಾಕೆ ಅಂತ ಅಂದ್ಬಿಟ್ಟು ನಾನೇನು ಹಾಕಕ್ಕೆ ಹೋಗ್ತಾ ಇಲ್ಲ, ಜಸ್ಟ್ ಹೇಳ್ತಾ ಇದ್ದೀನಿ ಅಷ್ಟೇನೆ. ಇನ್ನು ನಮ್ಮ ಅಪ್ಪ ಗಾಡಿಯಿಂದ ಬಿದ್ದಿದ್ದು ಸೋಮವಾರ, ಮಂಗಳವಾರ ಅಮಾವಾಸ್ಯೆ ಬೇರೆ ಇತ್ತು ಅಲ್ವಾ. ಅಮಾವಾಸ್ಯೆ ಹಿಂದೆ ಮುಂದೆ ದಿನಗಳಲ್ಲಿ ಹುಷಾರಾಗಿ ಓಡಾಡಬೇಕಾಗತ್ತೆ. ಇಲ್ಲ ಅಂತಂದರೆ ಈ ಥರ ಸಣ್ಣ ಪುಟ್ಟದಾಗಿ ಆಕ್ಸಿಡೆಂಟ್ಗಳು ಅವು ಇವು ಆಗ್ತಾ ಇರುತ್ತೆ. ಯಾಕೆಂದರೆ ನೆಗೆಟಿವ್ ಎನರ್ಜೀಸ್ ಇದ್ದೇ ಇರುತ್ತೆ ಅಮಾವಾಸ್ಯೆ ಹಿಂದೆ ದಿನ ಮುಂದೆ ದಿನ. ಅದು ಅವರು ಪಾಪ ನಿಧಾನಕ್ಕೆ ಹೋಗ್ತಿದ್ರಂತೆ. ಅವ್ರ ಹಿಂದೆಗಡೆ ಇನ್ನೂ ಒಬ್ಬರು ಫ್ರೆಂಡನ್ನು ಕೂರಿಸ್ಕೊಂಡು ಏನೋ ಹಂಪ್ಸ್ ಬಂತು, ಅದರಲ್ಲಿ ನಾನು ಜಾರಿ ಬಿದ್ದುಬಿಟ್ಟೆ, ಗಾಡಿನ ಬಿಟ್ಬಿಟ್ಟೆ, ಹಿಡ್ಕೊಳಕ್ಕಾಗಲಿಲ್ಲ ಅಂತಂದರು. ಅದು ಏನು ದೊಡ್ಡ ಗಾಡಿನೂ ಅಲ್ಲ, ಎಕ್ಸೆಲ್ ಗಾಡೀಲಿ ಬಿದ್ದಿನೇ ತುಟಿಗೆ 12 ಹೊಲಿಗೆ ಹಾಕಿಸ್ಕೊಳ್ಳೋಷ್ಟು ಗಾಯ ಆಗಿದೆ. ಮುಖ ಎಲ್ಲನೂ ಫುಲ್ಲು, ಮೂಗು ಸೈಡಲ್ಲೂ ಕೂಡ ಸ್ವಲ್ಪ ಒಂದೆರಡು ಸ್ಟಿಚ್ ಬಿದ್ದಿದೆ. ಆ ಥರ ಎಲ್ಲ ಅಷ್ಟೊಂದು ಗಾಯ ಮಾಡ್ಕೊಂಡಿದ್ದಾರೆ. ಮಂಡಿ ಎಲ್ಲ ಒಡೆದೋಗಿದೆ. ಮತ್ತು ಬಲಗಾಲು ಕಾಲು ಹೆಬ್ಬೆರಳು ಹತ್ರ ಕೂಡ ಫುಲ್ ಓಪನ್ ಆಗಿ ಎಲ್ಲ ಗಾಯ ಆಗಿತ್ತು. ಅಷ್ಟೊಂದು ಗಾಯ ಆಗಿದೆ. ಜಸ್ಟು ಏನು ಎಕ್ಸೆಲ್ ಗಾಡಿನಲ್ಲಿ ಬಿದ್ದಿದ್ದಕ್ಕೆ. ಇನ್ನು ದೊಡ್ಡ ಗಾಡಿ ಆಗೋಗಿದ್ರೆ ಇನ್ನೇನಾಗಿರ್ತಿತ್ತೋ, ಅಷ್ಟು ಜೋರಾಗಿ ಬಿದ್ದಿದ್ದಾರೆ. ಇನ್ನು ಯಾರೂ ಅಡ್ಡನೂ ಬರಲಿಲ್ಲ, ಯಾರೂ ಗುದ್ದಲೂ ಇಲ್ಲ, ಏನೂ ಆಗಲಿಲ್ಲ. ಇವರೇ ಹೋಗ್ತಾ ಹೋಗ್ತಾ ಹಂಪ್ಸನ್ನ ಹತ್ತಿಸಿ ಅದು ಏನಾಯ್ತೋ ಏನೋ ಬಿಟ್ಬಿಟ್ಟಿದ್ದಾರೆ, ಗಾಡಿನ ಕೆಳಗೆ ಬಿದ್ದುಬಿಟ್ಟಿದ್ದಾರೆ. ಬಿದ್ದಿದ ತಕ್ಷಣ ಮುಖನೇ ಕೊಟ್ಟಿದ್ದಾರೆ. ಹಾಗಾಗಿ ಅಷ್ಟೊಂದು ಗಾಯ ಆಗಿದೆ. ಬೇರೆ ಇನ್ನೇನೋ ತಲೆ ಗಿಲೆ ಕೊಟ್ಟಿದ್ರು ಕೂಡ ಇನ್ನೇನು ಹೆಚ್ಚು ಕಡಿಮೆ ಆಗ್ತಿತ್ತೋ ಗೊತ್ತಿಲ್ಲ, ಆ ಥರ ಆಗಿದೆ. ಅದಕ್ಕೆ ಗಾಡಿನಲ್ಲಿ ಓಡಾಡೋರೆಲ್ಲನೂ ಸ್ವಲ್ಪ ಹುಷಾರಾಗಿ ಓಡಾಡಬೇಕು. ಅದರಲ್ಲೂ ಅಮಾವಾಸ್ಯೆ ನಾಳೆ ಇದೆ ಅಂದಾಗ, ಅಮಾವಾಸ್ಯೆ ಮುಗಿದ ದಿವಸ ಕೂಡ ನೆಕ್ಸ್ಟ್ ದಿವಸ ಕೂಡ ಪಾಡ್ಯಮಿ ಇರುತ್ತೆ ಅಲ್ವಾ, ಹುಷಾರಾಗಿ ಓಡಾಡಬೇಕಾಗತ್ತೆ. ಮನೇಲಿ ಹೇಳಿದ್ರು ಕೂಡ ಕೆಲವರು ಕೇಳಿಸ್ಕೊಳಲ್ಲ. ಯಾಕೆಂದರೆ ಏನಾಗುತ್ತೆ ಬಿಡು ಅನ್ನೋಷ್ಟು. ಏನಾಗುತ್ತೆ ಅಂತ ಅಂದಾಗ್ಲೇನೆ ಏನಾದರೂ ಆಗೋದು. ಎಚ್ಚರಿಕೆಯಿಂದ ಹೋದಾಗ ಸ್ವಲ್ಪ ಏನೂ ಆಗದೆ ಹುಷಾರಾಗಿ ವಾಪಸ್ ಮನೆಗೆ ಬರ್ಬೋದು ಅಲ್ವಾ. ಈ ಥರ ಆಗಿದೆ. ಅದರಲ್ಲೂ ಇವಾಗ ವಯಸ್ಸಾಗಿರೋ ಟೈಮಲ್ಲಿ ಅಂಥ ಏಟುಗಳು ಬಿದ್ದಾಗ ಸ್ವಲ್ಪ ನೋವನ್ನ ತಡ್ಕೊಳ್ಳೋದು ಕಷ್ಟನೇ.
ಆ ಊರಿಗೆ ಅದೆಲ್ಲ ಏನೂ ಇದಿಲ್ಲ. ಆರಾಮಾಗಿ ಓಡಾಡ್ಕೊಂಡಿದ್ರು. 3 ದಿನ ಆಗಿತ್ತು ಅಂದರೆ ಅವರು ಬಿದ್ದಿದ್ದು ಸೋಮವಾರ, ನಮಗೆ ಹೇಳಿದ್ದು ಬುಧವಾರ, ನಾವು ನೋಡಕ್ಕೆ ಹೋಗಿದ್ದು ಗುರುವಾರ. ಹಂಗಾಗಿ ಅಷ್ಟರಲ್ಲೇ ಆಗಲೇ ಗಾಯ ಎಲ್ಲ ಒಣಕೊತಾ ಇತ್ತು. ಆರಾಮಾಗಿ ಊಟ ಎಲ್ಲ ಮಾಡ್ತಾ ಇದ್ದೀನಿ ಅಂತಂದರು. ಅದೇ ಜಾಗದಲ್ಲಿ ಅವ್ರಿಗೆ ಬಿದ್ದ ಥರ ಏಟು ನಮಗೇನಾದರೂ ಬಿದ್ದಿದ್ರೆ ತುಟಿಯೆಲ್ಲ ಹೊಲಿಗೆಗಳು ಹಾಕಿದ್ದಿದ್ರೆ ಹೆಂಗೋ ಏನೋ ಊಟ ಮಾಡೋದನ್ನೇ ಬಿಟ್ಬಿಡ್ತಿದ್ವೇನೋ ನಾವು. ಆದರೂ ಅವರು ಆರಾಮಾಗಿ ಓಡಾಡಿಕೊಂಡು ತಿಂದ್ಕೊಂಡು ಇದ್ದರು. ಸದ್ಯ ಅಷ್ಟು ಮಾತ್ರ ಇದ್ದಾರೆ ಅನ್ನೋದೇ ಖುಷಿ ಆಯಿತು. ಹಳ್ಳಿನಲ್ಲಿ ಇದ್ದರೆ ಜನ ಎಂಥ ಕಷ್ಟಗಳಿಗೂ ಎಂಥ ನೋವುಗಳಿಗೂನು ಏನು ಅವ್ರಿಗೆ ಬಗ್ಗಲ್ಲ, ಆರಾಮಾಗಿ ಇದ್ದುಬಿಡ್ತಾರೆ. ಎಂಥದನ್ನು ಬೇಕಾದ್ರೂ ಸಹಿಸ್ಕೊಳ್ಳೋ ಶಕ್ತಿ ಬಂದ್ಬಿಟ್ಟಿರುತ್ತೆ. ಅದಕ್ಕೆ ಹಳ್ಳಿನಲ್ಲಿ ಬೆಳಿಬೇಕು ಮಕ್ಕಳು ಅನ್ನೋದು. ಬಿದ್ದು ಎದ್ದು ಮಾಡ್ದಾಗ್ಲೇನೆ ಎಲ್ಲ ಕಷ್ಟಗಳು ಗೊತ್ತಾಗುತ್ತೆ. ಸಿಟಿನಲ್ಲಿ ನಾವು ತುಂಬ ಸುಲಭವಾಗಿ ಬೆಳೆಸಿದ್ವಿ ಅಂತಂದರೆ ಮುಂದಕ್ಕೆ ಒಂದು ಸಣ್ಣ ಪುಟ್ಟ ಏಟುಗಳ್ನು ತಡ್ಕೊಳಕ್ಕೆ ಶಕ್ತಿನೇ ಇಲ್ಲದೆ ಇರೋ ಥರ ಬೆಳೆದ್ಬಿಡ್ತಾರೆ. ಅದಕ್ಕೆ ಎಲ್ಲದಕ್ಕೂನು ತಯಾರಾಗಿ ಬೆಳೆಸ್ಬೇಕಾಗತ್ತೆ ಮಕ್ಕಳನ್ನ. ಈ ಥರ ಆಗಿದೆ. ನೋಡಿಬಿಟ್ಟು ನೋಡಿಕೊಂಡು ಬೇಜಾರಾಯಿತು. ನೋಡಿಕೊಂಡು ಬಂದ್ವಿ. ಆಮೇಲೆ ನಾವು ಇನ್ನು ಅಲ್ಲಿ ನಮ್ಮ ಚಿಕ್ಕಮ್ಮ ಇರ್ತಾರೆ, ಅವ್ರು ನೋಡ್ಕೊತಾರೆ ಅಂತ ಅಂದ್ಬಿಟ್ಟು ವಾಪಸ್ ಬಂದ್ವಿ ನಾವು ಬೆಂಗಳೂರಿಗೆ. ಅದಕ್ಕೆ ಶುಕ್ರವಾರದ ದಿನ ಇನ್ನು ಪೂಜೆ ಮಾಡಬೇಕಲ್ಲ ಅಂತ ಅಂದ್ಬಿಟ್ಟು ಎಲ್ಲನೂ ಕ್ಲೀನ್ ಮಾಡಿಕೊಂಡು ದೇವರಿಗೆ ದೀಪ ಕೂಡ ಹಚ್ಚಿ ಪೂಜೆ ಮಾಡಿಕೊಂಡೆ. 4 ಆಷಾಢ ಶುಕ್ರವಾರನೂ ಕೂಡ ಮಾಡ್ತೀನಿ ನಾನು. ಹೆಚ್ಚಿಗೆ ಏನೂ ಮಾಡಲ್ಲ. ತುಂಬ ಏನಂತಾರೆ ನಿಯಮಗಳು ಅವು ಇವು ಎಲ್ಲ ಏನು ಅವೆಲ್ಲ ಏನು ನನಗೆ ಗೊತ್ತಿಲ್ಲ. ಪೂಜೆ ಮಾಡಬೇಕು, ಮಾಡ್ತೀನಿ. ಮನೆಯಲ್ಲಿ ದೀಪ ಹಚ್ತೀನಿ. ಸಂಜೆ ಟೈಮಿಗೆ ಬಾಗಿಲಲ್ಲೂ ದೀಪ ಹಚ್ಚಿ ಇಡ್ತೀನಿ. ಇದೆಲ್ಲನೂ ಮಾಡ್ತೀನಿ ನಾನು 4 ಶುಕ್ರವಾರನೂ. ಹಾಗಾಗಿ ನನಗೆ ಶ್ರಾವಣ ಹೆಂಗೋ ಆಷಾಢ ಕೂಡ ಹಂಗೇನೆ. ಶ್ರಾವಣದಲ್ಲಿ ಏನೇನೆಲ್ಲ ಮಾಡ್ತೀನಿ ಆಷಾಢದಲ್ಲೂ ಕೂಡ ಅದೇ ಥರನೇ ಪೂಜೆ ಎಲ್ಲ ಮಾಡ್ತೀನಿ ನಾನು. ಹಂಗಾಗಿ ಮಾಡಿದೆ. ಬೆಳಗ್ಗೆನೇ ಪೂಜೆ ಮಾಡಿಬಿಡೋಣ ಅಂತ ಎಲ್ಲ ಪೂಜೆನೂ ಮಾಡಿಕೊಂಡೆ. ಸಂಜೆಗೆ ಮತ್ತೆ ಪೂಜೆ ಮಾಡಿ ಬಾಗಿಲಲ್ಲೆಲ್ಲ ದೀಪ ಹಚ್ಚಿ ಇಡ್ತೀನಿ. ಇದೇ ಟೈಮಲ್ಲಿ ಮನೆಯಲ್ಲಿ ಧೂಪ ಗೀಪ ಎಲ್ಲ ಹಾಕಿ ಮಾಡಿದ್ರೆ ಒಂದು ಪಾಸಿಟಿವ್ ಎನರ್ಜಿ ಇರುತ್ತೆ ಅಂತ ಅಷ್ಟೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳಿಕೊಂಡು ದೇವರಿಗೆ ದೀಪ ಕೂಡ ಹಚ್ಚಿದ್ದು ಆಯಿತು. ಇನ್ನು ಪೂಜೆ ಎಲ್ಲ ಮುಗೀತು. ಪೂಜೆ ಎಲ್ಲ ಆದಮೇಲೆ ಈ ಥರ ಕಾಣ್ತಾ ಇತ್ತು ದೇವ್ರ ಗುಡಿ. ಇವಾಗ ಶಾಮಂತಿಗೆ ಹೂವು ಯೆಲ್ಲೋ ಕಲರ್ದು ಸಿಗೋದೇ ಇಲ್ಲ, ರೇಟ್ ಜಾಸ್ತಿ ಹೇಳ್ತಾ ಇದ್ದಾರೆ. ಹಾಗಾಗಿ ಈ ಕಲರ್ದು ಸಿಗುತ್ತೆ. ಅದ್ರ ಜೊತೆಯಲ್ಲಿ ರೋಸನ್ನು ಸೇರಿಸಿ ಇಡ್ತೀನಿ. ಇನ್ನು ಇವತ್ತು ತಿಂಡಿಗೆ ಅಂತಂದ್ಬಿಟ್ಟು ನಾನೇನು ಮಾಡೋಕ್ಕಾಗಿರಲಿಲ್ಲ. ನಮ್ಮಮ್ಮ ಮಾಡಿದ್ರು. ಯಾಕಂದರೆ ನೆನ್ನೆ ಗಾಡಿ ಎಲ್ಲ ಓಡಿಸ್ಕೊಂಡು ಬಂದಿದ್ದು ನನಗೆ ಸಾಕಾಗಿತ್ತು. ಮೈಕೈ ನೋವು ಜಾಸ್ತಿ ಇತ್ತಲ್ಲ. ಹಾಗಾಗಿ ನಮ್ಮಮ್ಮನೇ ಮಾಡಿದ್ರು. ಅದು ಕ್ಯಾಪ್ಸಿಕಮ್ ರೈಸ್ ಮಾಡಿರೋದು. ಅದು ಮಸಾಲೆ ಎಲ್ಲ ರುಬ್ಬಿ ಮಾಡ್ತಾರೆ. ನಾನು ಇನ್ನೊಂದು ಸರಿ ರೆಸಿಪಿನ ಶೇರ್ ಮಾಡ್ಕೊತೀನಿ ಆಯಿತಾ. ಇನ್ನು ತಿಂಡಿ ಕೂಡ ತಿನ್ಕೊಂಡಾದ್ಮೇಲೆ ನಮ್ಮ ಗಿಡದಲ್ಲಿ ಹೂ ಬಿಟ್ಟಿತ್ತಲ್ಲ, ಅದನ್ನು ತೋರಿಸೋಣ ಅಂತ ಅಂದ್ಕೊಂಡೆ. ಇದು ಶಂಕು ಪುಷ್ಪದ ಗಿಡ, ಆದರೆ ಇದು ಬಿಳಿ ಹೂವು, ನೀಲಿ ಹೂವಲ್ಲ. ನೀಲಿದು ಬೀಜ ತಗೊಂಬರ್ಬೇಕು. ಇದರಲ್ಲಿ 2 ಹೂ ಬಿಟ್ಟಿದೆ. ಮೊನ್ನೆ 2 ಬಿಟ್ಟಿತ್ತು. ಬಿಟ್ಟು ಅಂದರೆ ಅದರಲ್ಲೇ ಬಾಡೋಯ್ತು. ನಾನೇನು ಕಿತ್ಕೊಳಕ್ಕೆ ಹೋಗಿರಲಿಲ್ಲ. ಚೆನ್ನಾಗಿ ಕಾಣ್ತಾಯಿತ್ತು ಅಂತ ಗಿಡದಲ್ಲೇ ಬಿಟ್ಬಿಟ್ಟಿದ್ದೆ. 2 ಹೂ ಬಂದಿತ್ತು, ಅದಕ್ಕೆ ತೋರಿಸ್ತಾ ಇದ್ದೀನಿ ನೋಡಿ. ಕಿತ್ತು ದೇವ್ರಿಗೆ ಬೇಕಾದರೂ ಇಡ್ಬೋದಾಗಿತ್ತು. ನಾನು ಏನು ಕೀಳಲಿಲ್ಲ ಗಿಡದಿಂದ, ಹಾಗೆ ಬಿಟ್ಬಿಟ್ಟೆ. ಅದ್ರ ಜೊತೇಲಿ ನಮ್ಮ ಮನೆ ಹತ್ರ ನಾವು ಇದು ಕೂಡ ಹಾಕಿದ್ದೀವಿ, ಏನದು ಪಾರಿಜಾತ ಗಿಡ ಹಾಕಿದ್ದೀವಿ. ಅದರಲ್ಲಿ ಇಷ್ಟು ದಿನ ಆದಮೇಲೆ ಇವಾಗ ಈ ನಡುವೆ ಮೊಗ್ಗು ಹೂ ಬರೋದಕ್ಕೆ ಸ್ಟಾರ್ಟ್ ಆಗಿದೆ. ಈಗ ಅಂತೂ ಗಿಡ ಫುಲ್ ಮನೆ ಎತ್ತರಕ್ಕೆ ಬೆಳೆದ್ಬಿಟ್ಟಿದೆ ಅಲ್ಲ, ನನ್ನ ಕೈಗೆ ಸಿಗುತ್ತೆ ಮೇಲೆ ಫಸ್ಟ್ ಫ್ಲೋರಲ್ಲಿ ನೋಡಿ. ಅಲ್ಲಿ ಮೊಗ್ಗು ಬಿಟ್ಟಿದೆ ಅಲ್ಲ, ಈ ಥರ ಫುಲ್ ಗಿಡದಲ್ಲಿ ಮೊಗ್ಗು ತುಂಬ ಹಾಕಿದೆ. ಆದರೆ ಅದು ಅರಳಿದಾಗ ನಾವು ಕೈಯಿಂದ ಕೀಳಬಾರ್ದು ಪಾರಿಜಾತನ. ಅದಾಗದೇ ಉದುರಬೇಕು ಕೆಳಗಡೆ. ಆವಾಗ ನಾವು ಅದನ್ನು ಎತ್ಕೊಳ್ಬೇಕು, ಅದನ್ನು ದೇವ್ರಿಗಿಡೋದು. ಹಾಗಾಗಿ ಇಷ್ಟು ಬಂದಿದೆ. ಅದು ಯಾವಾಗ ಅರಳಿ ಉದುರಲಿ, ಆಮೇಲೆ ಎತ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇಷ್ಟುದ್ದ ಬಂದಿದೆ ನೋಡಿ ಮನೆ ಎತ್ತರಕ್ಕೆ ಗಿಡ. ಈ ಕೈಗೆ ಸಿಗುತ್ತೆ ಗಿಡ. ಇನ್ನು ಇದ್ರ ಜೊತೆಯಲ್ಲಿ ಎಕ್ಕದ ಗಿಡ ಕೂಡ ಇದೆ. ಅದು ಕೂಡ ಮನೆ ಹತ್ರಕ್ಕೆ ಬೆಳೆದ್ಬಿಟ್ಟಿದೆ. ಆದರೆ ಅದು ಪಾಟ್ಗಳಿರೋದಕ್ಕೆ ನನಗೆ ಕೈ ಹಾಕಿ ಕಿತ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ. ಕೆಳಗಡೆ ಹೂ ಸಿಗಲ್ಲ. ಅದಕ್ಕೆ ದೇವ್ರಿಗೆ ಇಡಲಿಲ್ಲ ಇವತ್ತು. ಈ ಸಂಕಷ್ಟಹರ ಚತುರ್ಥಿ ಎಲ್ಲ ಇರುತ್ತೆ ಅಲ್ಲ, ಆವಾಗ ಗಣೇಶನಿಗೆ ಎಕ್ಕದ ಹೂವು ಕಿತ್ತು ಇಡ್ತೀನಿ. ಪೂಜೆ ಕೂಡ ಮಾಡ್ತಾರೆ ನಮ್ಮಮ್ಮ ಎಕ್ಕದ ಗಿಡಕ್ಕೆ. ಇದು ಅದಾಗದೇ ಬಂದಿದ್ದ ಗಿಡ, ನಾವು ಹಾಕಿರಲಿಲ್ಲ ಈ ಗಿಡನ.
ಹಾಗಾಗಿ ನಮ್ಮಮ್ಮ ಪೂಜೆ ಮಾಡ್ತಾರೆ ಅದಕ್ಕೆ. ಮಾಡಿದ್ರೆ ಒಳ್ಳೆಯದು. ಎಕ್ಕದ ಗಿಡ ಮನೆ ಮುಂದೆ ಇದ್ದರೆ ತುಂಬ ಒಳ್ಳೆಯದು. ಎಕ್ಕದ ಗಿಡ, ಪಾರಿಜಾತ ಗಿಡ ಯಾವುದೇ ನೆಗೆಟಿವ್ ಎನರ್ಜಿಗಳು ಮನೆ ಹತ್ರ ಬರಲ್ಲ ಅಂತ ಹೇಳ್ತಾರೆ. ಎಕ್ಕದ ಗಿಡ, ಪಾರಿಜಾತ ಗಿಡ ಎಲ್ಲ ಇದ್ದರೆ ಎಲ್ಲ ದೇವ್ರ ಗಿಡಗಳಲ್ವಾ, ಹಾಗಾಗಿ ಇನ್ನು ಇವತ್ತಿನ ವ್ಲಾಗ್ ಕೂಡ ಇಷ್ಟೇನೆ. ಹೆಂಗೆ ಅನ್ನಿಸ್ತು ವಿಡಿಯೋ ಅಂತ ನನಗೆ ಕಮೆಂಟಲ್ಲಿ ಹೇಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ನನ್ನ ಮಿಸ್ ಮಾಡ್ಕೊತಾ ಇರಿ. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್. ಬಾಯ್ ಬಾಯ್.